ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಾಗಲೇ ಸುಮಾರು ದಿವಸ ಆಯ್ತಲ್ಲ ವೀಡಿಯೋ ಹಾಕಿ. ಈ ವಿಡಿಯೋ ಆಗಿರುತ್ತೆ, ಹಳೆ ವೀಡಿಯೋನೇ ಇದು. ದಸರಾ ನವರಾತ್ರಿಯ ವಿಡಿಯೋ ಆಗಿರುತ್ತೆ. ಇದು ತುಂಬ ದಿವಸ ಆಯಿತು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಇದರಲ್ಲಿ ತುಂಬ ಮಾಹಿತಿ ಇರೋದ್ರಿಂದ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಇದ್ರ ಬಗ್ಗೆ ವಸಿಲ ಪೂಜೆ ಬಗ್ಗೆ ಇದೆ, ಅಗ್ನಿಹೋತ್ರದ ಬಗ್ಗೆ ಇದೆ, ಹಾಗೆ ರೆಸಿಪಿ ಕೂಡ ಒಂದು 2 ರೆಸಿಪಿ ಕೂಡ ಇದೆ. ಆದ್ದರಿಂದ ಯಾರಿಗಾನ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನಿಮಗೆ ಏನಾದರೂ ನವರಾತ್ರಿಯ ಹಿಂದಿನ ದಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ನಾವು ಅವತ್ತಿನ ದಿವಸನೇ ನವರಾತ್ರಿ ದಿವಸನೇ ದೇವ್ರ ಸಾಮಾನೆಲ್ಲ ನೀಟಾಗಿ ಮೊದಲನೇ ದಿವಸ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ಅಂದರೆ ನವರಾತ್ರಿ ಅಂದರೆ ರಾತ್ರಿ ಪೂಜೆ ಮಾಡೋದಲ್ವ, ಅದರಿಂದ ಬೇಗ ಎಲ್ಲ ಸಾಮಾನುಗಳನ್ನ ತೊಳ್ಕೊಂಡಿದ್ದೀನಿ. ನಾನು ನೋಡಿದಾಗೆ ಈ ಹಿತ್ತಾಳೆ ಸಾಮಾನ ಪೀತಾಂಬರಿಯಿಂದ ಇಲ್ಲ ಸಬೀನಾಯಿಂದ ತೊಳೆದ್ರೆ ತುಂಬಾ ಶೈನಿಂಗ್ ಇರುತ್ತೆ. ನಾವು ಬೇರೆ ಎಷ್ಟೋ ಲಿಕ್ವಿಡ್ಗಳು ಹಾಕಿದ್ರೂ ಅದು ಶೈನಿಂಗ್ ಬೇಗ ಕಳ್ಕೊಬಿಡುತ್ತೆ. ಅದರಿಂದ ನಾನು ಜಾಸ್ತಿ ಪೀತಾಂಬರಿನೇ ಯೂಸ್ ಮಾಡೋದು. ಇಲ್ಲಿ ನಾನು ತೋರಿಸ್ತಿದ್ದೀನಿ ಜವಾದಿ ಪೌಡರ್ನ ಒಂದು ಈ ಥರ ದೀಪ ಬರುತ್ತೆ. ಇದೇ ಥರ ದೀಪ ಕಮ್ಮಿ ರೇಟಿನಲ್ಲೂ ಸಿಗುತ್ತೆ, ಬೇರೆ ಅದೇ ಮಣ್ಣಿಂದ್ರಲ್ಲೂ ಬರುತ್ತೆ, ತುಂಬ ವೆರೈಟೀಸಲ್ಲೂ ಬರುತ್ತೆ. ಅದಕ್ಕೆ ಕೂಡ ಹಾಕ್ಬಿಟ್ಟು ಕೆಳಗಡೆ ದೀಪ ಹಚ್ಚಿದ್ರೆ ಜವಾದಿ ಪೌಡರ್ನ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಸಾಂಬ್ರಾಣಿ ಬರುತ್ತಲ್ವ, ಇದು ಕೂಡ ನಾವು ಒಂಚೂರು ಜವಾದಿ ಪೌಡರ್ನ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ದೇವಸ್ಥಾನದಲ್ಲಿ ಇರ್ತೀವಲ್ಲ ಆ ಥರನೇ ಒಳ್ಳೆ ಪರಿಮಳ ಬರುತ್ತೆ. ಇದು ನೋಡಿ, ಇದು ವಸಿಲ ಪೂಜೆ ಹೇಗೆ ಮಾಡೋದು ಅಂತ ಮಾಹಿತಿ ಕೊಟ್ಟಿದ್ದೀನಿ. ಇದು ಮೊದಲಿಗೆ ವಸಿಲ ಪೂಜೆ ಇದೇ ಥರ ಮಾಡಬೇಕು ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದೆ. ಮೊದಲಿಗೆ ನಾನು ಇದರಲ್ಲಿ 24 ಎಳೆಗಳನ್ನ ಬಿಡಿಸಿದ್ದೀನಿ, ಮತ್ತು ಸ್ವಸ್ತಿಕ್ ಬರೆದಿದ್ದೀನಿ, ಹಾಗೆ ಶಂಖ ಚಕ್ರ ಬರೆದಿದ್ದೀನಿ. ಅಮ್ಮನವರ ಪಾದ ಕೂಡ ಇದೆ. ಕಮಲ ಜಯ ವಿಜಯ ಅಂತ ಬರಿಬೇಕು. ಹಾಗೆ ಕಮಲ ಮತ್ತು ಶಂಖ ಚಕ್ರನ ತಿರ್ಗ ಕೂಡ ಬರೆದಿದ್ದೀನಿ. ಗದೆ ಕೂಡ ಇದೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇರೋದಂಥದ್ದು ಅದು ಕಾಮಧೇನು. ಈ ಥರ ನಾವು ಬಿಡಿಸ್ಬೇಕಾಗುತ್ತೆ ಡೈಲಿ. ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಈ 24 ಎಳೆಗಳನ್ನ ಹೊಸ್ಲ ಮೇಲೆ ಹಾಕಿದ್ದೀನಲ್ವ, ಆ 24 ಎಳೆಗಳ ಅರ್ಥ ಏನಂದರೆ ಆ ವಿಷ್ಣುವಿನ ನಾಮಗಳು ಅಂತ. ಹಾಗೆ ಶಂಖ ಚಕ್ರ ಕೂಡ ನಾನು ಬಿಡಿಸಿದ್ದೀನಿ, ಅದು ವಿಷ್ಣುವಿನ ಜೊತೆಯಲ್ಲಿ ಸದಾ ಇರುತ್ತೆ. ಹಾಗೆ ಗದ ಮತ್ತು ಇನ್ನೊಂದು ಕಮಲ, ಇದು ಕೂಡ ವಿಷ್ಣುವಿನ ಹತ್ರ ಸದಾ ಇರುತ್ತೆ. ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ನಾವು ಬಿಡಿಸಿದ್ದೀವಿ. ಸ್ವಸ್ತಿಕ್ ಚಿಹ್ನೆಯ ಅರ್ಥ ಏನು ಅಂತಾರೆ, ಮನೆಯಿಂದ ಯಾರು ಆಚೆ ಹೋಗ್ತಾರಲ್ವ ಅವರು ಸ್ವಸ್ಥವಾಗಿ ಮನೆಗೆ ಹಿಂದಿರುಗಲಿ ಅಂತ ಸ್ವಸ್ತಿಕ್ ಚಿಹ್ನೆಯ ಅರ್ಥ ಆಗಿರುತ್ತೆ. ಹಾಗೆ ಕಾಮಧೇನು ಕೂಡ ನಾನು ಅಲ್ಲಿ ಬಿಡಿಸಿದ್ದೀನಿ. ಕಾಮಧೇನು ನಮಗೆ ಸಿರಿ ಸಂಪತ್ತನ್ನು ತಂದುಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದರಲ್ಲಿ ಎಷ್ಟು ದೇವತೆಗಳು ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಲ್ವ, ಅದರಿಂದ ಕಾಮಧೇನು ಕೂಡ ಅಲ್ಲಿ ಬಿಡಿಸಿದ್ದೀವಿ. ನಂತರ ಮಧ್ಯದಲ್ಲಿ ತಾಯಿಯ ಒಂದು ಪಾದದ ಗುರುತು ಬಿಡಿಸಿದ್ದೀವಿ. ಆ ಬಲಪಾದದಲ್ಲಿ ಸೂರ್ಯ, ಎಡಪಾದದಲ್ಲಿ ಚಂದ್ರ ಕೂಡ ನಾನು ಒಳಗೆ ಬಿಡಿಸಿದ್ದೀನಿ. ಅದು ಡೀಟೇಲಾಗಿ ನಿಮಗೆ ಗೊತ್ತಾಗಿಲ್ಲ, ಆ ಥರ ಬಿಡಿಸ್ಬೇಕು. ಇದರ ಬಗ್ಗೆ ಡೀಟೇಲಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿದರೆ ನಾನು ತಿರ್ಗಾ ನಿಮಗೆ ಅದರ ಬಗ್ಗೆ ಮಾಹಿತಿನ ಕೊಡ್ತೇನೆ. ನಂತರ ನಾವು ಈ ಥರ ರಂಗೋಲಿಯನ್ನು ಹಾಕಿ ಪ್ರತಿದಿನ ನಾವು ಇದೇ ಥರ ರಂಗೋಲಿಯನ್ನು ಹಾಕಬೇಕು. ಇದೇ ಥರ ಕೂಡ ನಾನು ಹಾಕೋದು. ನವರಾತ್ರಿ ಟೈಮಲ್ಲೂ ನಾನು 2 ಟೈಮ್ ಇದೇ ಥರ ರಂಗೋಲಿಯನ್ನು ಹಾಕ್ತಾಯಿದ್ದೆ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೂಡ ದೀಪಾರಾಧನೆ, ಬಾಗಿಲಿಗೆ ಮೇಯ್ನಾಗಿ ದೀಪಾರಾಧನೆ ಮಾಡಬೇಕಲ್ವ, ಅದರಿಂದ ದೀಪಾರಾಧನೆಯನ್ನು ಮಾಡ್ತಾಯಿದ್ದೆ. ಇಲ್ಲಿಗೆ ವಸಿಲ ಪೂಜೆ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ನೆಕ್ಸ್ಟು ಇದು ಅಗ್ನಿಹೋತ್ರ ಮಾಮೂಲಿ ತೋರಿಸ್ತಾನೆ ಇದ್ದೀವಿ. ದಿನಕ್ಕೆ 2 ಬಾರಿ ಅಗ್ನಿಹೋತ್ರನ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಸೂರ್ಯ ಉದಯದ ಮುಂಚೆ, ನಂತರ ಸೂರ್ಯ ಇನ್ನೇನು ಅಸ್ತ ಆಗ್ತಾ ಇದೆ ಅನ್ಬೇಕಾದ್ರೆ ನಾವು ಅಗ್ನಿಹೋತ್ರ ಮಾಡಬೇಕಾಗಿರುತ್ತೆ. ಇದರ ಬಗ್ಗೆ ಮಾಹಿತಿ ನಾನು ಶಾರ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದೇ ವಿಡಿಯೋ ಇದು ಕಂಟಿನ್ಯೂ ಆಗ್ತಾಯಿದೆ. ನಿಮಗೇನಾದ್ರು ಮಾಹಿತಿ ಬೇಕು ಅಂತ ಅಂದರೆ ಆ ವಿಡಿಯೋನ ಹೋಗಿ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಇದೇ ಥರ ಲಾಸ್ಟಲ್ಲಿ ನಮ್ಮ ನವರಾತ್ರಿ ಟೈಮಲ್ಲಿ ಕೊನೆಯ ದಿನದ ನಮ್ಮ ಗಾಡಿ ಪೂಜೆಗಳದ್ದು ಸಣ್ಣ ಕ್ಲಿಪ್ಪಿಂಗ್ ಕೂಡ ನಾನು ಹಾಕಿದ್ದೀನಿ. ಅದು ಕೂಡ ನೋಡಿ. ನಿಮಗೇನಾದ್ರು ಇಷ್ಟ ಆದರೆ ಮಾಹಿತಿ ಇತ್ತು ಅಂದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ.
ಇದೇ ಥರ ವೀಡಿಯೋ ಹಾಕಬೇಕಾ, ಇಲ್ಲ ನಿಮ್ಗೆ ಏನಾದರೂ ಬೋರಿಂಗ್ ಆಯಿತಾ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಬೇರೆ ಥರ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನವರಾತ್ರಿ ಟೈಮಲ್ಲಿ ಪ್ರತಿದಿನ ಮಳೆ ಬರ್ತಾನೆ ಇತ್ತು, ಅದು ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಆಗಲೇ ಹತ್ತತ್ರ 2 ತಿಂಗಳಾಯ್ತಾ ಬಂತಲ್ವ ನವರಾತ್ರಿ ಮುಗ್ದು. ಮಳೆ ಪ್ರತಿದಿನ ಬರ್ತಾನೆ ಇತ್ತು. ಸೇಮ್ ಅದೇ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ನೋಡಿ ಮೊದಲನೇ ದಿನದ ಪೂಜೆ. ಇದು ಮಾರ್ನಿಂಗ್ ಅಗ್ನಿಹೋತ್ರ ಮುಗ್ದಿದೆ. ಕೆಳಗಡೆ ಕೂಡ ಎಲ್ಲ ರಂಗೋಲಿ ಎಲ್ಲ ಹಾಕಿ ವೈಟ್ ಹಾಕಿದ್ನಲ್ಲ, ಅದು ಮೊದಲನೇ ದಿನ. 2ನೇ ದಿನ ಇದು ರೆಡ್ ಕಲರು, ಇದು 2ನೇ ದಿನದ ಪೂಜೆ. ಡೈಲಿ ಇದೇ ಥರ ನೀವು ಸ್ಯಾರಿ ಬಟ್ಟೆ ಮೇಲೆ ಡಿಪೆಂಡ್, ಬೇರೆ ಬೇರೆ ದಿವಸ ಅಂತ ನೀವು ಅರ್ಥ ಮಾಡ್ಕೊಬೋದು. ಇದೇ ಥರ 9 ದಿವಸದ ನಾನು ವೀಡಿಯೋಸು ಮಾಡಿದ್ದೀನಿ. ಅವತ್ತೇ ಹಾಕಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಯಾಕಂದರೆ ತುಂಬ ನವರಾತ್ರಿ ಟೈಮಲ್ಲಿ ತುಂಬಾ ಕೆಲಸ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹಾಕೋಣ ಅಂದ್ಕೊಂಡೆ. ಆವಾಗ ಹಾಕಿದ್ರೆ ಬೇರೆಯವ್ರಿಗೂ ಯೂಸು ಆಗೋಲ್ಲ, ಯಾವ ಥರ ಬಟ್ಟೆ ಹಾಕೋಬೇಕು ಏನು ಅಂತ ಒಂದು ದಿವಸ ಮುಂಚೆನೇ ನಾನು ಏನಾದರೂ ಹೇಳಿದ್ರೆ ಯೂಸ್ ಆಗಿರುತ್ತಲ್ವ, ಅದರಿಂದ ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಒಂದು ವಾರದ ಒಂದೇ ಸರಿ ಹಾಕೋಣ ಅಂದೆ. ಆಮೇಲೆ ಇದೇ ಥರ ಲೇಟಾಗಿ ಹಾಕೋಕ್ಕೆ ಆಗಲಿಲ್ಲ. ಮತ್ತು ಈ ವಿಡಿಯೋನ ಬೇಡ ಅಂತ ಇಟ್ಕೊಂಡಿದ್ದೆ, ಬಟ್ ತುಂಬ ಮಾಹಿತಿ ಇರೋದ್ರಿಂದ ಬೇರೆಯವ್ರಿಗೆ ಯಾರಿಗಾನ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರಿ. ಇದರ ಮಧ್ಯದಲ್ಲೇ ರೆಸಿಪಿ ಕೂಡ ಒಂದು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ, ತುಂಬ ಈಸಿಯಾಗಿ ಅಕ್ಕಿ ಪಾಯಸನ ಮಾಡ್ಬೋದು. ಅದನ್ನು ಸಿಂಪಲಾಗಿ ನಾನು ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ಕೂಡ ನೋಡಿ ನೀವು ಆರಾಮಾಗಿ ಮನೆಯಲ್ಲೇ ಅಕ್ಕಿ ಪಾಯಸನ ಮಾಡ್ಕೊಬೋದು. ಮತ್ತು ಇನ್ನೊಂದು ಮಾಹಿತಿ ಏನು ಅಂದರೆ, ನವರಾತ್ರಿ ಟೈಮಲ್ಲಿ ಅನ್ನಪೂರ್ಣೇಶ್ವರಿ ಅಂದರೆ ಅಡುಗೆ ಮನೆಯಲ್ಲಿ ನಾವು ದೀಪನ ಹಚ್ಚಬೇಕಾಗುತ್ತೆ. ನೋಡಿ ಆಗಲೇ ರೆಸಿಪಿದು ಬಂತು. ಇದು ಹೇಗೆ ಅಂತ ಸಿಂಪಲಾಗಿ ಹೇಳ್ತೀನಿ. ಮೊದಲಿಗೆ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಚೆನ್ನಾಗಿ ಕರ್ಕೊಂಡು ಸಪ್ರೇಟಾಗಿ ಎತ್ತಿಕ್ಕೋಬೇಕು. ನಂತರ ಹಾಲಿನ ಪೌಡರು ಒಂದು 5ರಿಂದ 6 ಸ್ಪೂನ್ನ ಆ ಹಾಲಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ಅದಕ್ಕೆ ಮುಂಚೆನೇ ಅಕ್ಕಿನ ಚೆನ್ನಾಗಿ ತೊಳೆದು ಹಾಲಲ್ಲಿ ಬೇಯಿಸ್ಕೋಬೇಕು. 2 ವಿಸಿಲ್ ಹೊಡೆಸ್ಕೊಂಡ್ರೆ ಆಗುತ್ತೆ, ಅದು ಚೆನ್ನಾಗಿ ಬೆಂದಿರುತ್ತೆ. ನಂತರ ನಾವು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಆ ಪೌಡರ್ನ ದ್ರಾಕ್ಷಿ ಗೋಡಂಬಿ ಕರೆದಿರೋ ಅಂಥ ತುಪ್ಪ ಇರುತ್ತಲ್ಲ, ಆ ಬಾಣಲೆಯಲ್ಲೇ ನಾವು ಅದನ್ನು ಹಾಕಿ ನಂತರ ಬೇಯಿಸಿದಂಥ ಅಕ್ಕಿಯನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ನಾವು ಬೆರೆಸ್ಕೊಂಡ್ರೆ ಅಕ್ಕಿ ಪಾಯಸ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವಿನ್ನೂ ತುಂಬ ಟೇಸ್ಟಿಯಾಗಿ ಬೇಕು ಅಂದರೆ ಕೋವಾ ಹಾಕ್ಕೊಳ್ಳಿ, ಸಪ್ಪೆ ಕೋವನ್ನ ಹಾಕ್ಕೊಳ್ಳಿ. ಆಮೇಲೆ ಶುಗರ್ ಹಾಕ್ಕೊಳ್ಳಿ. ಶುಗರ್ ಹೇಳಿಲ್ಲ ಅನಿಸುತ್ತೆ, ಶುಗರ್ ಹಾಕ್ಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ಅಷ್ಟು ಬೇಕಾದ್ರೆ ಶುಗರ್ ಹಾಕ್ಕೊಳ್ರಿ. ಇನ್ನೊಂದು ಏನಂದರೆ ಬೆಲ್ಲ ಯೂಸ್ ಮಾಡಿಬಿಡಿ, ಯಾಕಂದರೆ ಬೆಲ್ಲ ಹಾಕೋದ್ರಿಂದ ಹೊಡೆಯೋ ಚಾನ್ಸಸ್ಸು ತುಂಬ ಇರುತ್ತೆ. ಅದರಿಂದ ಶುಗರೇ ನೀವು ಹಾಕ್ಕೊಳ್ಳಿ. ಇದು ನೆಕ್ಸ್ಟ್ ದಿನದ್ದು ಡೈಲಿ ಅಗ್ನಿಹೋತ್ರದ್ದು ಎಲ್ಲನೂ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೀವು ಸ್ಯಾರಿ ಚೇಂಜ್ ಆಗ್ತಾ ಇದ್ದಂಗೆ ನೀವು ಅಂದ್ಕೋಬೋದು ಇದು ಬೇರೆ ದಿವಸದ್ದು ಅಂತ ನೀವು ನೋಡ್ಬೋದು. ಅವತ್ತು ಬ್ಲೂ ಕಲರು ಇತ್ತು. ಪೂಜೆ ಎಲ್ಲ ಮುಗಿಸಿ ನಾನು ನವರಾತ್ರಿ ಟೈಮಲ್ಲಿ ಫಸ್ಟ್ನೇ ದಿನ ಹೋಗೋಕ್ಕಾಗಲಿಲ್ಲ. ಫಸ್ಟ್ನೇ ದಿನ ತುಂಬ ಮಳೆ ಬಂತಲ್ವ, ಆಗಲಿಲ್ಲ. 2ನೇ ದಿನದಿಂದ ನಾನು 9 ದಿವಸ ಕೂಡ ನವರಾತ್ರಿಗೆ ಹೋದೆ. ನವರಾತ್ರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಪಾರ್ವತಿ ದೇವಿದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಡೈಲಿ ನೈಟು 7:30ಗೆ ಮಹಾಮಂಗಳಾರತಿ ಇತ್ತು. ಆ ಟೈಮಲ್ಲಿ ನಾನು ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬರ್ತಾಯಿದ್ದೆ. ಇದು ಸೇಮ್ ಅದು ನೆಕ್ಸ್ಟ್ ಡೇ ಇದೇ ಥರ ನೋಡ್ತಾ ಇರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಇವಾಗ ಯೂಸ್ ಆಗಲಿಲ್ಲ ಅಂದರೂ ನಿಮಗೆ ನವರಾತ್ರಿ ಟೈಮಲ್ಲಿ ಯೂಸ್ ಆಗುತ್ತೆ. ಬಣ್ಣಗಳ ಬಗ್ಗೆ ಮಾಹಿತಿ ಇರುತ್ತೆ. ನೆಕ್ಸ್ಟು ಆದಷ್ಟು ನಾನು ನವರಾತ್ರಿಗೆ ಅವತ್ತಿನ ದಿವಸದ್ದು ಅಂದರೆ ನಾಳೆ ಏನೇನು ಆಗಿರುತ್ತೆ, ನಿನ್ನೆ ಏನೇನಾಗಿರುತ್ತೆ ಅದು ನಾಳೆ ವಿಡಿಯೋ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ. ನಿಮಗೆ ಬೋರ್ ಅನಿಸಿದ್ರೂ ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಈ ಥರ ಹಾಕೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆಯಿತಾ. ನೋಡಿ ಅಮ್ಮನವರ ಅಲಂಕಾರ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣುಗಳು ಸಾಕಾಗ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರೋರು.
ಬೆಳಗ್ಗೆ ಆಗಿ ಸಂಜೆ ಬೆಳಗ್ಗೆ ನವರಾತ್ರಿ ಟೈಮಲ್ಲಿ ಯಾವಾಗಪ್ಪ ಸಂಜೆ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆ ದೇವ್ರ ದರ್ಶನ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಅದರಿಂದ ನೋಡ್ತಾ ಇರಿ ಹೀಗೆ. ಮಾಡಿದ್ದೀನಿ. ಅವತ್ತಿನ ದಿವಸನೇ ಗಣೇಶ ಕೂರಿಸಿದ್ರಲ್ವ, ಅದು ವಿಸರ್ಜನೆ ಕೂಡ ಇತ್ತು. ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಆ ಟೈಮಲ್ಲೂ ಕೂಡ ಅದು ಗಣೇಶ ಕೂರಿಸ್ತಾನೆ ಇದ್ದರು. ಇದು ವಿಸರ್ಜನೆ ಟೈಮಲ್ಲಿ ಅಲ್ಲಿ ಸಣ್ಣ ಒಂದು ಡ್ಯಾನ್ಸ್ ಮಾಡ್ತಾಯಿದ್ರಲ್ವ, ಅದರದ್ದೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಕೊನೆ ದಿನ ಅವತ್ತಿನ ದಿವಸ ನಮ್ಮ ಗಾಡಿಗಳನ್ನ ಎಲ್ಲ ಪೂಜೆ ಎಲ್ಲ ಮಾಡಿರೋದು ಸಣ್ಣ ಕ್ಲಿಪ್ಪಿಂಗ್ ಇದೆ. ಮನೆ ಪೂಜೆ ಎಲ್ಲ ಮಾರ್ನಿಂಗ್ ಬೆಳಗ್ಗೆನೇ ಎಲ್ಲ ಮುಗಿಸಿ ನಂತರ ಗಾಡಿ ಪೂಜೆಯನ್ನು ಎಲ್ಲ ಮುಗಿಸಿ ಅವತ್ತಿನ ದಿವಸ ಲಾಸ್ಟ್ನೇ ದಿವಸ ಅಲ್ವಾ, ಆವತ್ತು ಹೊಸಿಲ ಪೂಜೆ ಲಾಸ್ಟ್ನೇ ದಿವಸ ಮಾಡಬೇಕು. ಅವತ್ತು ನಾವು ಹೊಸಲಿಗೆ ನೈವೇದ್ಯನ ಮಾಡಿ ತೆಂಗಿನಕಾಯಿನ ಎಲ್ಲ ಹೊಡೆದು ಹೊಸಿಲ ಪೂಜೆನ ಮುಕ್ತಾಯ ಮಾಡೋ ದಿನ. ಅದರಿಂದ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ವಿಸಿಟ್ ಕೂಡ ಮಾಡಿ ನಂತರ ಸಂಜೆ ನಾನು ಹೊಸಿಲ ಪೂಜೆಯನ್ನು ಮುಕ್ತಾಯ ಮಾಡಿದ್ದೀನಿ. ಅದು ಕೂಡ ನೀವು ಸಣ್ಣ ಕ್ಲಿಪ್ಪಿಂಗ್ ನೋಡ್ಬೋದು. ಇದಾಗಿತ್ತು ನಮ್ಮ ನವರಾತ್ರಿಯ ವಿಡಿಯೋ. ತುಂಬ ಲೇಟಾಗಿ ಹಾಕಿದ್ದೀನಿ, ಸಾರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.